ಶಿವಕೋಟ್ಯಾಚಾರ್ಯರು ಕರ್ತೃ ಕೃತಿ ವಿಚಾರ ಶಿವಕೋಟ್ಯಾಚಾರ್ಯರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಗೌರವಾನ್ವಿತ ಹೆಸರು. ಕನ್ನಡದ ಆದಿಕವಿ ಪಂಪನಿಗಿಂತಲೂ ಮುಂಚೆಯೇ ಗದ್ಯ ಸಾಹಿತ್ಯದಲ್ಲಿ ಕ್ರಾಂತಿ ಮಾಡಿದವರು ಇವರು. ಶಿವಕೋಟ್ಯಾಚಾರ್ಯರ ಬಗ್ಗೆ ತಿಳಿಯಲೇಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ. 1. ಕಾಲ ಮತ್ತು ಹಿನ್ನೆಲೆ. ಕಾಲ. ಸಂಶೋಧಕರ ಪ್ರಕಾರ ಇವರು ಕ್ರಿಸ್ತಶಕ 920ರ ಸುಮಾರಿನವರು, 10ನೇ ಶತಮಾನದ. ರಾಷ್ಟ್ರಕೂಟರ ಕಾಲದ ಅಂತ್ಯಭಾಗದಲ್ಲಿ ಇವರು ಜೀವಿಸಿದ್ದರು ಎನ್ನಲಾಗುತ್ತದೆ. ಧರ್ಮ. ಇವರು ಅಪ್ಪಟ ಜೈನ ಧರ್ಮಾವಲಂಬಿ. ಇವರ ಕೃತಿಗಳಲ್ಲಿ ಜೈನ ಧರ್ಮದ ತತ್ವಗಳು, ಅಹಿಂಸೆ ಮತ್ತು ಕರ್ಮ ಸಿದ್ಧಾಂತದ ಆಳವಾದ ಜ್ಞಾನ ಕಂಡುಬರುತ್ತದೆ. 2. ವಡ್ಡಾರಾಧನೆಯ ಕರ್ತೃ. ಶಿವಕೋಟ್ಯಾಚಾರ್ಯರ ಅಜರಾಮರ ಕೃತಿ ವಡ್ಡಾರಾಧನೆ. ಇದನ್ನು ಕನ್ನಡದ ಮೊದಲ ಉಪಲಬ್ಧ ಗದ್ಯಕೃತಿ ಎಂದು ಕರೆಯಲಾಗುತ್ತದೆ. ಇವರಿಗಿಂತ ಮೊದಲು ಚೂಡಾಮಣಿ ಮುಂತಾದ ಗದ್ಯಗ್ರಂಥಗಳಿದ್ದವು ಎಂಬ ಉಲ್ಲೇಖಗಳಿದ್ದರೂ ಸಂಪೂರ್ಣವಾಗಿ ಲಭ್ಯವಿರುವುದು ವಡ್ಡಾರಾಧನೆ ಮಾತ್ರ. 3. ಸಾಹಿತ್ಯಿಕ ಶೈಲಿ. ಶಿವಕೋಟ್ಯಾಚಾರ್ಯರ ಬರವಣಿಗೆಯ ಶೈಲಿ ವಿಶಿಷ್ಟವಾದುದು. ಸರಳತೆ. ಪಂಡಿತರಿಗಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಕಥನ ಶೈಲಿ ಇವರ ವಿಶೇಷತೆ. ಭಾಷೆ. ಇವರ ಭಾಷೆಯಲ್ಲಿ ಹಳಗನ್ನಡದ ಜೊತೆಗೆ ಅಂದಿನ ಕಾಲದ ಆಡುಭಾಷೆಯ ಸೊಗಡು ಮತ್ತು ಪ್ರಾಕೃತ ಶಬ್ದಗಳ ಬಳಕೆಯೂ ಇದೆ. ವರ್ಣನೆ. ಯುದ್ಧ, ಪ್ರಕೃತಿ ಅಥವಾ ಸನ್ಯಾಸಿಗಳ ಮನಸ್ಥಿತಿಯನ್ನು ವರ್ಣಿಸುವಾಗ ಇವರು ತೋರುವ ನಾಟಕೀಯತೆ ಅದ್ಭುತವಾಗಿದೆ. 4. ಶಿವಕೋಟ್ಯಾಚಾರ್ಯರ ಬಗ್ಗೆ ಇರುವ ವಿವಾದಗಳು. ಇತಿಹಾಸಕಾರರಲ್ಲಿ ಇವರ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಈತನು ಉತ್ತರ ಭಾರತದವನೆಂದು ವಾದಿಸಿದರೆ, ಇನ್ನು ಕೆಲವರು ಇವರು ಕರ್ನಾಟಕದವರೇ ಎಂದು ಸಾಬೀತುಪಡಿಸಿದ್ದಾರೆ. ಇವರ ಹೆಸರಿನಲ್ಲಿರುವ ಶಿವ ಎಂಬ ಪದವು ಇವರು ಮೊದಲು ಶೈವರಾಗಿದ್ದು ನಂತರ ಜೈನಧರ್ಮಕ್ಕೆ ಮತಾಂತರಗೊಂಡಿರಬಹುದು ಎಂಬ ಊಹೆಯನ್ನು ಹುಟ್ಟುಹಾಕಿದೆ. ಸಾಹಿತ್ಯಿಕ ಕೊಡುಗೆಯ ಸಾರಾಂಶ. ಶಿವಕೋಟ್ಯಾಚಾರ್ಯರು ಕೇವಲ ಒಬ್ಬ ಧಾರ್ಮಿಕ ಪ್ರಚಾರಕರಲ್ಲ, ಬದಲಾಗಿ ಕನ್ನಡದ ಕಥನ ಕಲೆಯ ಪಿತಾಮಹ ಎನ್ನಬಹುದು. ಕಥೆಗಳ ಮೂಲಕ ನೀತಿ ಬೋಧಿಸುವುದು ಹೇಗೆ ಎಂಬುದಕ್ಕೆ ಇವರೇ ಮಾದರಿ. ಒಂದು ಆಸಕ್ತಿದಾಯಕ ಸಂಗತಿ. ವಡ್ಡಾರಾಧನೆಯಲ್ಲಿ ಬರುವ ಕವಳಿಸು ಅಂದರೆ ನುಂಗು, ಕಂಗೇಡು ಅಂದರೆ ಗೊಂದಲಕ್ಕೀಡಾಗು ಅಂತಹ ಪದಪ್ರಯೋಗಗಳು ಇಂದಿಗೂ ಕನ್ನಡದಲ್ಲಿ ಜೀವಂತವಾಗಿವೆ. ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ. ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ ಕನ್ನಡ ಸಾಹಿತ್ಯ ಲೋಕದ ಒಂದು ಮೈಲಿಗಲ್ಲು. ಇದು ಲಭ್ಯವಿರುವ ಕನ್ನಡದ ಮೊದಲ ಗದ್ಯಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಡ್ಡಾರಾಧನೆಯ ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸಲಾಗಿದೆ. 1. ಕೃತಿಯ ಪರಿಚಯ. ಕರ್ತೃ ಶಿವಕೋಟ್ಯಾಚಾರ್ಯರು. ಕಾಲ ಸುಮಾರು ಕ್ರಿಸ್ತಶಕ 850, 9ನೇ ಶತಮಾನ. ಧರ್ಮ ಜೈನ ಧರ್ಮ. ಭಾಷೆ ಹಳಗನ್ನಡ ಗದ್ಯ, ಪ್ರಾಕೃತ ಪ್ರಭಾವಿತ. 2. ವಡ್ಡಾರಾಧನೆಯ ಅರ್ಥ. ವಡ್ಡ ಎಂದರೆ ದೊಡ್ಡ ಅಥವಾ ವೃದ್ಧ ಎಂದರ್ಥ. ಆರಾಧನೆ ಎಂದರೆ ಪೂಜಿಸುವುದು ಅಥವಾ ಉಪಾಸನೆ ಮಾಡುವುದು. ಜೈನ ಧರ್ಮದ ಸನ್ಯಾಸಿಗಳು ದೈಹಿಕ ಅಂದ್ಯದ ಸಮಯದಲ್ಲಿ ಸಲ್ಲೇಖನ ವ್ರತವನ್ನು ಪಾಲಿಸಬೇಕಾದ ನಿಯಮಗಳು ಮತ್ತು ಮಹಾಪುರುಷರ ಕಥೆಗಳನ್ನು ಇದು ಒಳಗೊಂಡಿದೆ. 3. ಕೃತಿಯ ರಚನೆ ಮತ್ತು ವಿಷಯ. ಈ ಕೃತಿಯು ಮುಖ್ಯವಾಗಿ 19 ಕಥೆಗಳನ್ನು ಒಳಗೊಂಡಿದೆ. ಇದು ಪ್ರಾಕೃತ ಭಾಷೆಯ ಭಗವತಿ ಆರಾಧನಾ ಎಂಬ ಕೃತಿಯ ಕವಚ ಅಂದರೆ ಕಾಮೆಂಟರಿ ಎನ್ನಲಾಗುತ್ತಿದೆ. ಪ್ರತಿ ಕಥೆಯು ಒಬ್ಬೊಬ್ಬ ಜೈನ ಮುನಿಯ ಜೀವನ, ಅವರ ತಪಸ್ಸು, ಎದುರಿಸಿದ ಸಂಕಷ್ಟಗಳು ಮತ್ತು ಅಂತಿಮವಾಗಿ ಅವರು ಪಡೆದ ಮುಕ್ತಿಯನ್ನು ವರ್ಣಿಸುತ್ತದೆ. 4. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಗದ್ಯ ಶೈಲಿ. ಕವಿತೆಗಳಿಗಿಂತ ಗದ್ಯದಲ್ಲೂ ಅದ್ಭುತವಾಗಿ ಕಥೆ ಹೇಳಬಹುದು ಎಂದು ಈ ಕೃತಿ ಸಾಬೀತುಪಡಿಸಿದೆ. ಇದರ ಶೈಲಿ ನೇರ, ಸರಳ ಮತ್ತು ಪ್ರಭಾವಶಾಲಿಯಾಗಿದೆ. ಜನಜೀವನ. ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆ, ಆಹಾರ ಪದ್ಧತಿ, ನಂಬಿಕೆಗಳು ಮತ್ತು ಜನರ ಆಡುಭಾಷೆಯ ಸೊಗಡು ಈ ಕೃತಿಯಲ್ಲಿ ಕಾಣಬಹುದು. ಕಥನಕಲೆ. ಉಪಕಥೆಗಳನ್ನು ಬಳಸುವ ವಿಧಾನ ಮತ್ತು ನಾಟಕೀಯ ಸನ್ನಿವೇಶಗಳನ್ನು ಸೃಷ್ಟಿಸುವಲ್ಲಿ ಶಿವಕೋಟ್ಯಾಚಾರ್ಯರು ಸಿದ್ಧಹಸ್ತರು. ಪ್ರಮುಖ ಕಥೆಗಳು. ಈ ಗ್ರಂಥದಲ್ಲಿ ಬರುವ ಸುಕುಮಾರಸ್ವಾಮಿ, ಭದ್ರಬಾಹು ಮುನಿ, ಕಾರ್ತಿಕೇಯ ಮುನಿ ಮುಂತಾದವರ ಕಥೆಗಳು ಅತ್ಯಂತ ಜನಪ್ರಿಯವಾಗಿವೆ. ವಿಶೇಷವಾಗಿ ಶ್ರವಣಬೆಳಗೊಳದ ಇತಿಹಾಸಕ್ಕೆ ಸಂಬಂಧಿಸಿದ ಭದ್ರಬಾಹು ಮುನಿಯ ಕಥೆಯು ಐತಿಹಾಸಿಕವಾಗಿ ಬಹಳ ಮುಖ್ಯವಾದುದು. ಗಮನಿಸಿ, ವಡ್ಡಾರಾಧನೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಕನ್ನಡದ ಕಥನ ಪರಂಪರೆಯ ತಾಯಿಬೇರು. ವಡ್ಡಾರಾಧನೆಯಲ್ಲಿ ಬರುವ ಭದ್ರಬಾಹು ಮುನಿಗಳ ಕಥೆಯು ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಮಹತ್ವದ ಕಥೆಯಾಗಿದೆ. ಇದು ಕರ್ನಾಟಕಕ್ಕೆ ಜೈನ ಧರ್ಮದ ಆಗಮನ ಮತ್ತು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ವೈರಾಗ್ಯದ ಕುರಿತು ಬೆಳಕು ಚೆಲ್ಲುತ್ತದೆ. ಈ ಕಥೆಯ ಸಾರಾಂಶ ಇಲ್ಲಿದೆ. ಭದ್ರಬಾಹು ಮುನಿಗಳ ಕಥೆ. 1. 12 ವರ್ಷದ ಕ್ಷಾಮದ ಭವಿಷ್ಯ.
ಶ್ರುತಕೇವಲಿಗಳಾದ ಭದ್ರಬಾಹು ಮುನಿಗಳು ಉತ್ತರ ಭಾರತದಲ್ಲಿದ್ದಾಗ ಮುಂಬರುವ ಭೀಕರ ಕ್ಷಾಮದ ಬಗ್ಗೆ ಮುನ್ಸೂಚನೆ ನೀಡುತ್ತಾರೆ. ಉತ್ತರ ಭಾರತದಲ್ಲಿ 12 ವರ್ಷಗಳ ಕಾಲ ಮಳೆ ಬಾರದೆ ತೀವ್ರ ಬರಗಾಲ ಅಂದರೆ ಕ್ಷಾಮ ಉಂಟಾಗುತ್ತದೆ ಎಂದು ಅವರು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿಯುತ್ತಾರೆ. 2. ದಕ್ಷಿಣದತ್ತ ಪ್ರಯಾಣ. ಧರ್ಮ ಮತ್ತು ಸಂಘವನ್ನು ರಕ್ಷಿಸಲು ಭದ್ರಬಾಹು ಮುನಿಗಳು ತಮ್ಮ 1000 ಶಿಷ್ಯರೊಂದಿಗೆ ದಕ್ಷಿಣ ಭಾರತದತ್ತ ಅಂದರೆ ಕರ್ನಾಟಕದ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಇವರೊಂದಿಗೆ ಮೌರ್ಯ ವಂಶದ ಪ್ರಸಿದ್ಧ ದೊರೆ ಚಂದ್ರಗುಪ್ತ ಮೌರ್ಯನು ಅಂದರೆ ಕಥೆಯಲ್ಲಿ ಇವನನ್ನು ಪ್ರಭು ಎಂದು ಕರೆಯಲಾಗಿದ್ದು, ಇವನು ತನ್ನ ರಾಜ್ಯವನ್ನು ತ್ಯಜಿಸಿ ಮುನಿಯಾಗಿ ಇವರನ್ನು ಅನುಸರಿಸುತ್ತಾನೆ. 3. ಶ್ರವಣಬೆಳಗೊಳದಲ್ಲಿ ವಾಸ್ತವ್ಯ. ಪ್ರಯಾಣದ ಮಧ್ಯೆ ಮೈಸೂರು ಪ್ರಾಂತ್ಯದ ಕಲ್ಪಪ್ಪೆ ಅಂದರೆ ಇಂದಿನ ಶ್ರವಣಬೆಳಗೊಳ ಬೆಟ್ಟಕ್ಕೆ ಬಂದಾಗ ಭದ್ರಬಾಹು ಮುನಿಗಳಿಗೆ ತಮ್ಮ ಅಂತ್ಯಕಾಲ ಹತ್ತಿರವಿದೆಯೆಂದು ಅರಿವಾಗುತ್ತದೆ. ಅವರು ತಮ್ಮ ಶಿಷ್ಯ ಸಂಘವನ್ನು ವಿಶಾಖಾಚಾರ್ಯರ ನೇತೃತ್ವದಲ್ಲಿ ಮುಂದೆ ಕಳುಹಿಸಿ ತಾನು ಆ ಬೆಟ್ಟದ ಮೇಲೆಯೇ ಉಳಿಯಲು ನಿರ್ಧರಿಸುತ್ತಾರೆ. 4. ಚಂದ್ರಗುಪ್ತ ಮೌರ್ಯನ ಸೇವೆ. ತನ್ನ ಗುರುಗಳಾದ ಭದ್ರಬಾಹು ಮುನಿಗಳನ್ನು ಒಬ್ಬರೇ ಬಿಟ್ಟು ಹೋಗಲು ಮನಸ್ಸಿಲ್ಲದ ಶಿಷ್ಯ ಚಂದ್ರಗುಪ್ತ ಮುನಿಯು ಅಲ್ಲೇ ಉಳಿದುಕೊಳ್ಳುತ್ತಾನೆ. ಗುರುಗಳು ಸಮಾಧಿ ಮರಣವನ್ನಪ್ಪುವ ತನಕ ಅವನು ಅವರ ಸೇವೆಯನ್ನು ಮಾಡುತ್ತಾನೆ. ಗುರುಗಳ ಮರಣದ ನಂತರವೂ ಚಂದ್ರಗುಪ್ತನು ಅಲ್ಲೇ ತಪಸ್ಸು ಮಾಡಿ ಕೊನೆಗೆ ತಾನೂ ಸಲ್ಲೇಖನ ವ್ರತದ ಮೂಲಕ ದೇಹತ್ಯಾಗ ಮಾಡುತ್ತಾನೆ. ಕಥೆಯ ಸಾಂಸ್ಕೃತಿಕ ಮಹತ್ವ. 1. ಕರ್ನಾಟಕದ ಜೈನ ಧರ್ಮ. ಕರ್ನಾಟಕಕ್ಕೆ ಜೈನಧರ್ಮವು ಮೊದಲು ಬಂದದ್ದು ಭದ್ರಬಾಹು ಮುನಿಗಳ ಮೂಲಕ ಎಂಬ ಇತಿಹಾಸಕ್ಕೆ ಈ ಕಥೆ ಸಾಕ್ಷಿಯಾಗಿದೆ. 2. ಶ್ರವಣಬೆಳಗೊಳದ ಉಗಮ. ಈ ಘಟನೆಯಿಂದಾಗಿಯೇ ಶ್ರವಣಬೆಳಗೊಳವು ವಿಶ್ವಪ್ರಸಿದ್ಧ ಜೈನಕಾಶಿಯಾಗಿ ಬೆಳೆಯಿತು. ಅಲ್ಲಿನ ಸಣ್ಣ ಬೆಟ್ಟವನ್ನು ಇಂದಿಗೂ ಚಂದ್ರಗಿರಿ ಎಂದು ಕರೆಯಲಾಗುತ್ತದೆ. 3. ತ್ಯಾಗದ ಸಂದೇಶ. ಒಬ್ಬ ಮಹಾ ಚಕ್ರವರ್ತಿಯು ಗುರುವಿನ ಸೇವೆಗಾಗಿ ರಾಜ್ಯವನ್ನೇ ತ್ಯಜಿಸಿ ಬಂದದ್ದು ಈ ಕಥೆಯ ಭಾವನಾತ್ಮಕ ಮತ್ತು ನೈತಿಕ ಶಕ್ತಿಯಾಗಿದೆ.